ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇ ನಮ್ಮ ಚಾನಲಲ್ಲಿ ಒಂದು ಒಳ್ಳೆ ಹೋಮ್ ಮೇಡ್ ಫೇಸ್ ವಾಶ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೋಮ್ ಮೇಡ್ ಫೇಸ್ ವಾಶ್ ಅಂದ ತಕ್ಷಣ ನಮಗೆ ತುಂಬ ಥರದ ಪ್ರಶ್ನೆ ಬರುತ್ತೆ. ಯಾಕೆ ನಾವು ಹೋಮ್ ಮೇಡ್ ಫೇಸ್ ವಾಶ್ನ ಯೂಸ್ ಮಾಡಬೇಕು? ಮಾರ್ಕೆಟಲ್ಲಿ ತುಂಬ ಥರದ ಫೇಸ್ ವಾಶ್ ಇದೆ, ಯಾಕೆ ಅದನ್ನು ಯೂಸ್ ಮಾಡಬಾರ್ದು? ಯಾಕೆ ನಾವು ಹೋಮ್ ಮೇಡ್ ಫೇಸ್ ವಾಶ್ನ ಯೂಸ್ ಮಾಡಬೇಕು? ಅನ್ನೋದು ಎಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಯಾ ಇವಾಗ ನಮಗೆ ಫೇಸ್ ವಾಶ್ ಅಂದ ತಕ್ಷಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಅದರಿಂದ ನಮಗೆ ಏನೇನು ಯೂಸ್ ಆಗುತ್ತೆ ಅದನ್ನ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಆಲ್ಮೋಸ್ಟ್ ಇದು ಎಲ್ಲರ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸೇ. ಯಾವುದು ನಾವು ಆಚೆಯಿಂದ ಪರ್ಚೇಸ್ ಮಾಡಬೇಕು ಫೇಸ್ ವಾಶ್ಗೋಸ್ಕರ ಅನ್ನೋ ಥರ ಎಲ್ಲ, ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಇರೋವಂಥ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಫೇಸ್ ವಾಶ್ ಮಾಡಬೇಕು ಅಂತಂದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಆ ಇಂಗ್ರೀಡಿಯೆಂಟ್ಸ್ಗಳಿಂದ ನಮಗೆ ಏನೇನು ಯೂಸ್ ಆಗುತ್ತೆ ಎಲ್ಲನೂ ಡಿಟೇಲ್ಡಾಗಿ ತಿಳಿಸ್ಕೊಡ್ತೀವಿ. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಮಜೂರ್ ದಾಲ್ ಬೇಳೆ ಅಂತ, ಅದನ್ನ ಕೆಂಪು ಬೇಳೆ ಅಂತ ಕೂಡ ಕರೀತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಈ ನಮ್ಮ ಫೇಸ್ ವಾಶಲ್ಲಿ. ನೀವು ನೋಡ್ತಾ ಇರ್ಬೋದು, ಇದನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಡರ್ಟ್ ರಿಮೂವ್ ಆಗುತ್ತೆ. ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಆಗಿರಲಿ, ವೈಟ್ ಹೆಡ್ಸ್ ಆಗಿರಲಿ ಎಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಫೇಸ್ ವಾಶ್ನ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಬೇಳೆ ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಕೂಡ ಸಿಗುತ್ತೆ. ಇಲ್ಲಿಗೆ ನಾನು ಒಂದು ಸ್ಪೂನ್ ಹಾಕೋತಿದ್ದೀನಿ. ಆಲ್ರೆಡಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬೇಳೆನ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸ್ಪೂನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ಅರಿಶಿನ. ಇದು ಕಸ್ತೂರಿ ಅರಿಶಿನ, ಅದನ್ನ ವೈಲ್ಡ್ ಟರ್ಮರಿಕ್ ಪೌಡರ್ ಅಂತ ಕೂಡ ಕರೀತಾರೆ. ಇದನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಇನ್ಫೆಕ್ಷನ್ ಆಗಿರಲಿ, ಪಿಂಪಲ್ಸ್ ಆಗಿರಲಿ ಎಲ್ಲ ದೂರ ಮಾಡುತ್ತೆ. ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಕೂಡ ದೂರ ಮಾಡುತ್ತೆ. ನಾವು ಫೇಸ್ ವಾಶ್ ಮಾಡಿದಾಗ ಮುಖದಲ್ಲಿ ಹಳದಿ ಹಂಗೆ ಉಳ್ಕೊಂಡಿರುತ್ತೆ. ಬಟ್ ಕಸ್ತೂರಿ ಅರಿಶಿನ ನಾವು ಯೂಸ್ ಮಾಡೋದ್ರಿಂದ ಯಾವುದೇ ಥರ ಹಳದಿಯಾಗಿ ಹಂಗೆ ಉಳ್ಕೊಂಡಿರಲ್ಲ, ತುಂಬ ನೀಟಾಗಿ ವಾಶ್ ಆಗುತ್ತೆ. ನಾರ್ಮಲ್ ಅರಿಶಿನ 1 ಟೇಬಲ್ ಸ್ಪೂನ್ ಹಾಕೋಕ್ಕಿಂತ ಈ ಅರಿಶಿನ ನಾವು 1/2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಅಷ್ಟು ಪವರ್ಫುಲ್ ಅರಿಶಿನ ಅಂತಲೇ ನಾವು ಹೇಳ್ಬೋದು. ಇದನ್ನು ನಾವು 1 ಸ್ಪೂನ್ 1/2 ಸ್ಪೂನ್ ತೊಗೊತಾ ಇದ್ದೀನಿ. ನಾವು ರೆಗ್ಯುಲರಾಗಿ ಇದನ್ನ ಯೂಸ್ ಮಾಡ್ತೀವಿ ಅಂದರೆ ನಮಗೆ ಯಾವುದೇ ಥರ ಸ್ಕಿನ್ನಲ್ಲಿ ಅರಿಶಿನ ಕಲರ್ ಕಾಣೋದಿಲ್ಲ. ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ. ಯಾವುದೇ ಥರ ನಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಆಗಿದ್ರೂ ಕೂಡ ಅದನ್ನು ನಮಗೆ ದೂರ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ನಮಗೆ ಡೆಡ್ ಸ್ಕಿನ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಕಡಲೆ ಹಿಟ್ಟನ್ನ ಕೂಡ 1 ಸ್ಪೂನ್ನ ಹಾಕಿ ಕಾಲಿಸ್ಕೊತಾ ಇದ್ದೀವಿ. ಕಡಲೆ ಹಿಟ್ಟು ದೆನ್ ನಾವು ನಾರ್ಮಲ್ ಕೆಂಪು ಬೇಳೆ ಹಾಕೋದ್ರಿಂದ ಇದನ್ನು ಸ್ವಲ್ಪ ಕಮ್ಮಿ ಹಾಕಿದ್ರೇ ಸರಿ ಇರುತ್ತೆ. ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನನ್ನ ಫೇವ್ರೆಟ್ ಮುಲ್ತಾನ ಮೆಟ್ಟಿ ಪೌಡರ್. ಇದರಿಂದ ನಮಗೆ ನಮ್ಮದು ಆ್ಯಕ್ನಿಸ್ನ ರಿಮೂವ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ರೆಡಿಸ್ ಫೇಸ್ ಆ್ಯಕ್ನಿಸ್ನ ರಿಮೂವ್ ಮಾಡ್ಬೋದು. ಮತ್ತು ಸ್ಕಿನ್ನ ನರೇಶ್ದಾಗಿರುತ್ತೆ. ಮತ್ತು ಸ್ಕಿನ್ ಕೂಡ ಬ್ರೈಟ್ನಿಂಗ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಪೌಡರು. ಇದನ್ನು ಕೂಡ ನಾವು 1 ಸ್ಪೂನ್ನ ಆ್ಯಡ್ ಮಾಡ್ಕೋಬೇಕು. ಈ ಎಲ್ಲ ಪೌಡರ್ಸ್ ಆ್ಯಡ್ ಮಾಡಾದ್ಮೇಲೆ ನಮ್ಮ ಹತ್ರ ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಹಾಕ್ಬೋದು, ಇಲ್ಲಾಂದರೆ ರೆಗ್ಯುಲರ್ ವಾಟರ್ ನಾರ್ಮಲ್ ವಾಟರ್ ಆಗಿದ್ದರೆ ನಾರ್ಮಲ್ ವಾಟರ್ ಹಾಕಿ
ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಪೇಸ್ಟಾಗಿ ಪ್ರಿಪೇರ್ ಮಾಡ್ಕೋಬೇಕು. ಹೋಮ್ ಮೇಡ್ ಫೇಸ್ ವಾಶ್ ರೆಡಿಯಾಗಿದೆ. ಬನ್ನಿ ಈ ಒಂದು ಫೇಸ್ ವಾಶ್ನ ಟ್ರೈ ಮಾಡೋಣ. ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಕೂಡ ತೋರಿಸ್ತೀನಿ. ಇಲ್ಲಿ ಆಲ್ರೆಡಿ ಪ್ರಿಪೇರ್ ಆಗಿದೆ ಫೇಸ್ ವಾಶ್. ಈ ಒಂದು ಫೇಸ್ ವಾಶ್ನ ನಾವು ಯೂಸ್ ಮಾಡೋದ್ರಿಂದ ಓಪನ್ ಸ್ಪೋರ್ಸ್ ಆಗಿರ್ಬೋದು ಎಲ್ಲ ಕೂಡ ಕಮ್ಮಿ ಆಗುತ್ತೆ. ಈ ಫೇಸ್ ವಾಶ್ನ ನಾವು ಎಲ್ಲ ಥರ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಆಗಿರಲಿ, ನಾರ್ಮಲ್ ಸ್ಕಿನ್ ಆಗಿರಲಿ, ಅಲ್ಲಿ ರಫ್ ಸ್ಕಿನ್ ಆಗಿರಲಿ, ಎಲ್ಲ ಥರ ಅವರು ಯೂಸ್ ಮಾಡ್ಬೋದು. ಆಲ್ ಇನ್ ಒನ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು ಈ ಒಂದು ಫೇಸ್ ವಾಶ್ನ. ಫೇಸ್ ವಾಶ್ ಅಷ್ಟೇ ಅಲ್ಲ, ಫೇಸ್ ಪ್ಯಾಕ್ ಆಗಲಿ, ಫೇಸ್ ಸ್ಕ್ರಬ್ಬರ್ ಆಗಲಿ ಎಲ್ಲ ಥರನೂ ಯೂಸ್ ಮಾಡ್ಬೋದು. ದೆನ್ ಬಾಡಿ ವಾಶ್ ಕೂಡ ಯೂಸ್ ಮಾಡ್ಬೋದು. ಬನ್ನಿ ಟ್ರೈ ಮಾಡೋಣ. ಮಾರ್ಕೆಟಲ್ಲಿ ತುಂಬ ಥರ ಫೇಸ್ ವಾಶ್ ಸಿಗ್ತದೆ. ಯಾಕೆ ನಾವು ಈ ಫೇಸ್ ವಾಶ್ನ ಯೂಸ್ ಮಾಡಬೇಕು ಅಂತ ನಿಮ್ಮ ಕ್ವಶನ್ ಆಗಿದ್ರೆ, ಇದು ಕೆಮಿಕಲ್ ಫ್ರೀ ನ್ಯಾಚುರಲ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಇದನ್ನು ಯಾವುದೇ ಥರ ಸ್ಕಿನ್ ಡ್ಯಾಮೇಜ್ ಆಗಲ್ಲ. ಒಂದೊಂದು ಮಾರ್ಕೆಟಲ್ಲಿ ಸಿಗೋ ಒಂದೊಂದು ಪ್ರಾಡಕ್ಟು ನಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗಿಲ್ಲ ಅಂದರೆ ನಮ್ಮ ಸ್ಕಿನ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ನಾವು ಈ ಥರ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಸ್ಕಿನ್ನಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ, ಕೆಮಿಕಲ್ ಫ್ರೀ ಆಗಿರೋದ್ರಿಂದ. ಫೇಸಿಗೆ ಹಚ್ಚಿ ಹಂಗೆ ಬಿಡಬಾರ್ದು, ಕತ್ತಿಗೂ ಕೂಡ ಹಚ್ಕೋಬೇಕಾಗುತ್ತೆ. ಇದು ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಯೂಸ್ ಮಾಡ್ಬೋದು ಈ ಒಂದು ಫೇಸ್ ವಾಶ್ನ. ಯಾವುದೇ ಥರ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ. ಇದನ್ನ ನಾವು ಸರ್ಕ್ಯುಲರ್ ಆಗಿ ರಬ್ ಮಾಡಬೇಕಾಗುತ್ತೆ. ಈ ಒಂದು ಕೆಮಿಕಲ್ ಫ್ರೀ ಹೋಮ್ ಮೇಡ್ ಫೇಸ್ ವಾಶ್ ನ್ಯಾಚುರಲ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಥರದ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಇಲ್ಲ. ಇದು ನ್ಯಾಚುರಲ್ ಆಗಿದೆ ಫ್ರೇಗ್ರೆನ್ಸ್. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಅರಿಶಿಣದಾಗಿರ್ಬೋದು, ನಮ್ಮ ಸ್ಕಿನ್ನ ಬ್ರೈಟ್ ಮಾಡೋಕ್ಕೆ ತುಂಬ ಯೂಸ್ ಮಾಡುತ್ತೆ. ಇದು ಜಸ್ಟ್ ಒಂದೇ ವಾಶಲ್ಲಿ ನಿಮಗೆ ರಿಸಲ್ಟ್ ನೀವು ನೋಡ್ಬೋದು. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ.
ಯಾ ಫೇಸ್ ವಾಶ್ ಮಾಡ್ಕೊ ಬರ್ತೀನಿ, ನೀವು ರಿಸಲ್ಟ್ ನೋಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫೇಸ್ ವಾಶ್ ಮಾಡ್ಕೊ ಬಂದಿದ್ದೀನಿ. ತುಂಬ ಸಾಫ್ಟ್ ಅನ್ನಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ತುಂಬ ಬ್ರೈಟ್ ಅನ್ನಿಸ್ತಾ ಇದೆ. ಒಂದೇ ವಾಶಲ್ಲಿ ನಮಗೆ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ. ಬಟ್ 1 or 2 ಮಂತ್ಸ್ ನೀವು ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಆಗಿರ್ಬೋದು ಎಲ್ಲ ಕೂಡ ನೀವು ಸರಿ ಮಾಡ್ಕೋಬೋದು. ಇನ್ಫೆಕ್ಷನ್, ಸ್ಕಿನ್ ಡ್ಯಾಮೇಜಸ್ ಆ್ಯಂಡ್ ಪಿಂಪಲ್ಸ್ ಆಗಿರ್ಬೋದು ಎಲ್ಲ ಕೂಡ ಇದರಿಂದ ನೀವು ಸರಿ ಮಾಡ್ಕೋಬೋದು. ಈ ಥರ ಮನೇಲೆ ಪೌಡರ್ ಮಾಡಿ ಫೇಸ್ ವಾಶ್ನ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ಥರ ಸ್ಕಿನ್ನಲ್ಲಿ ಡ್ಯಾಮೇಜಸ್ ಆಗಲ್ಲ. ಇದನ್ನ ನಾವು ಕೆಮಿಕಲ್ ಫ್ರೀ ಫೇಸ್ ವಾಶ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ನ್ಯಾಚುರಲ್ ಫೇಸ್ ವಾಶ್, ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಕೂಡ ಇದನ್ನ ಯೂಸ್ ಮಾಡ್ಬೋದು. ಇದನ್ನ ಹಚ್ಕೊಬಂದ್ಮೇಲೆ ತುಂಬ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.